ಮನೆಯಿಂದ ಹೊರಟಾಗ ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ? ಇಲ್ಲ ಕಣ. ಯಾಕೆ? ಅಲ್ಲ ಕಣ, ನಾ ದಿನ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಆ ದೇವ್ರು ನನ್ನ ಕಡೆ ಇದುವರೆಗೂ ದಿಟ್ಟಿಸ್ ನೋಡೇ ಇಲ್ಲ ಕಣ. ನೀನ್ ನಮಸ್ಕಾರ ಮಾಡಿದ್ಯಾ? ಇಲ್ಲ ಕಣ. ಯಾಕೋ? ನಿನ್ನೆ ದಿಟ್ಟಿಸ್ ನೋಡ್ತಾ ಇರೋ ದೇವ್ರು ನನ್ನ ದಿಟ್ಟಿಸ್ ನೋಡ್ತಾನೇನಾ? ಅದಕ್ಕೆ ನಾನು ಆಕಾಶಕ್ಕೆ ನಮಸ್ಕಾರ ಮಾಡ್ಬಿಟ್ಟೆ. ಆಕಾಶಕ್ಕೆ ನಮಸ್ಕಾರ ಮಾಡ್ಬಿಟ್ಯಾ? ಯಾಕೋ? ನೋಡ, ಸಚಿನ್ ತೆಂಡೂಲ್ಕರ್ 50 ಹೊಡೆದಾಗ 100 ಹೊಡೆದಾಗ ಆಕಾಶ ನೋಡೇ ನಮಸ್ಕಾರ ಮಾಡೋದು. ಅದಕ್ಕೆ ಅವನು 100 ಶತಕಗಳ ಸರ್ವರಾಗಿರೋದು. ಪ್ರಕೃತಿ ನಮ್ಗಿದ್ರೆ ಮೋಸ ಆಗಲ್ಲ ಅಂತ್ಯ. ಅದಕ್ಕೆ ಜೀವಂತ ಉದಾಹರಣೆ ಸಚಿನ್ ತೆಂಡೂಲ್ಕರ್ ಇಲ್ವೇನಾ? ನನಗೂ ಒಂದಲ್ಲ ಒಂದ್ ದಿವಸ ಒಳ್ಳೇದು ಹಾಗೆ ಆಗುತ್ತೆ. ಹಲೋ, ಅವೆಲ್ಲ ಬಿಡು. ಅಲ್ಲಿ ನೋಡ ನೋಡೋ ಬಾಡಿ ಹೆಂಗ್ ಬೆಳೆಸಿದಾನೆ. ಒಳ್ಳೆ ಕುಸ್ತಿ ಪೈಲ್ವಾನ್ ಅಂತಾರ ಇದನ್ ಕೊಡ. ಅವನ್ಗೆ 8 ಪ್ಯಾಕ್ಸ್ ಇರ್ಬೋದಾ? 8 ಪ್ಯಾಕ್ಸ್ 10 ಪ್ಯಾಕ್ಸ್ ಇರುತ್ತೆ. ಬನಿಯನ್ ಹಾಕಿದಾನಲ್ವಾ, ಅದಕ್ಕೆ ಯಾವ ಪ್ಯಾಕು ಕಾಣ್ತಾ ಇಲ್ಲ. ನಿನ್ಗಿಂತ ಜಾಸ್ತಿ ತಿಂತಾ ಇದ್ರ ಕಣೋ. ತಿನ್ನೋದನ್ನೇ ಹವ್ಯಾಸ ಮಾಡ್ಕೊಂಡಿರ್ಬೇಕು. ಅದೃಷ್ಟ ನಮ್ಗೆ ಯಾವಾಗ ಬರುತ್ತೋ? ಅವನಷ್ಟು ವಯಸ್ಸಾದ್ಮೇಲೆ ಬಂದ್ರು ಬರ್ಬೋದು. ನಮ್ಮ ಯಜಮಾನ್ರು ಪದ್ದು ಬೆಳಗ್ಗೆ ಹೋದವ್ರು ಇವಾಗವರೆಗೂ ಪತ್ತೆನೇ ಇಲ್ಲ. ಅವರಿಬ್ರಿಗೂ ಖಂಡಿತ ಕೆಲಸ ಸಿಕ್ಕಿರುತ್ತೆ. ಗುಡ್ ನ್ಯೂಸ್ ತಂದೇ ತರ್ತಾರೆ. ನಾನು ಯಾವ ತರ ಸುಳ್ಳು ಹೇಳಿದ್ದೀನಿ? ಈ ಡೈಲಿ ವೇಜಸ್ ಮೇಲೆ ಕೆಲಸ ಮಾಡೋರ್ನ 5:30 ಮೇಲೆ ಕಳ್ಸೋದು. ಹಾಗಾಗಿ ಅವರು 6 o'clock ಮೇಲೆ ಬಂದೇ ಬರ್ತಾರೆ. ಡೈಲಿ ವೇಜಸ್ ಅಂದ್ರೆ ಎಷ್ಟು ಸಂಬಳ ಸಿಗುತ್ತೆ? ಪರ್ ಹೆಡ್ 200 ರೂಪೀಸ್ ಕೊಡ್ಲೇಬೇಕು ಅಂತ ಗೌರ್ಮೆಂಟ್ ರೂಲ್ ಆಗಿದೆ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಆ ದಂಡಪಿಂಡಗಳಿಗೆ 200 ರೂಪಾಯಿನ ನಿಮ್ಮನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾವ ಕಮ್ಮಂಗಿನೂ ಕೊಡಲ್ಲ. ಆ ಪಕ್ಷ ಅವರಿಬ್ರು ಏನಾದರೂ ಮಾನ ಮರ್ಯಾದೆಗೆ ಹಂಚಿಕೊಂಡು ಕೂಲಿನೋ ನಾಲಿನೋ ಮಾಡೋದಕ್ಕೆ ಶುರು ಮಾಡಿದ್ರೆ ದಿನಕ್ಕೆ ಒಂದು 20-30 ರೂಪಾಯಿ ಕೈಗಿಟ್ಟಿರ್ತಾರೆ. ಇವರು ಅದನ್ನು ಖರ್ಚು ಮಾಡಿಕೊಂಡು 2 ರೂಪಾಯಿನೋ 3 ರೂಪಾಯಿನೋ ಚೇಂಜ್ ತಂದು ನಿಮ್ಮ ಕೈ ಕೊಡ್ತಾರೆ. ಅದನ್ನೇ ದೇವ್ರ ಮುಂದೆ ಹಾಕಿದ್ದು ಶಿವ ಅಂತ ಕೈ ಮುಗಿದ್ಬಿಡಿ. ಹಾಬಿ ಏನು ಇಲ್ಲದೆ ಇರೋದಕ್ಕಿಂತ ನೀವು ಎಷ್ಟೋ ಬೆಟರ್ ಅಲ್ವಾ? ಅಟ್ಲೀಸ್ಟ್ ಅವರು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಖುಷಿ ಪಡೋದು ಬಿಟ್ಟು ಈ ರೀತಿ ಎಲ್ಲ ಟಾಕ್ ಮಾಡ್ತಿರಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಏನ್ ಮಾಡ್ತಾ ಇದ್ದೆ? ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಅದು ನಮ್ಮ ಮನೆಗೆ ಒಂದಿಬ್ರು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಕಣೆ. ನೀನು ಆರತಿ ತಟ್ಟನ್ನು ರೆಡಿ ಮಾಡ್ಕೊಂಡ್ರು ಅವ್ರು ಬರ್ತಿದ್ದಂಗೆ ಎತ್ಬಿಡು. ಬರ್ತಾ ಇರೋರು ಯಾರು? ಮೈಸೂರು ಮಹಾರಾಜ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ? ಅಯ್ಯೋ ಶಿವನೇ, ಆ ಪುಣ್ಯಾತ್ಮರಿಗೆ ನಮ್ಮನೆ ಬರೋಷ್ಟು ಪುರುಸತ್ ಎಲ್ಲೇ ಇದೆ. ಕರಟಕ ಮತ್ತು ದಮನಕ. ಓ, ದಂಡಪಿಂಡಗಳ. ದುಡ್ಕೊಂಬರಕ್ಕೆ ಅಂತ ಆಚೆ ಹೋಗಿದ್ದಾವಂತೆ. ದುಡ್ಕೊಂಡು ಬರ್ತಿದ್ದಂಗೆ ನೀನು ಆರತಿ ಎತ್ಬಿಡು. ಚಿಲ್ಲರೆ ಪಲ್ಲರೆ ಇದ್ರೆ ಆರತಿ ತಟ್ಟೆಲ್ಲ ಹಾಕ್ತಾರೆ. ಅಜ್ಜಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ದುಡಿದು ಸಂಪಾದನೆ ಮಾಡಿ ಹೆಂಡತಿನ ಸಾಕೋ ವಯಸ್ಸಿನಲ್ಲಿ ಊಳು ಅಲ್ಕೊಂಡು ತಿಂದುಕೊಂಡು ಬಿದ್ದಿರೋಕೆ ಕಾರಣ ನೀನೆ. ಅದೇ ಪದ್ದು ಬಿಟ್ಲ ನಾನು ಹೇಳಿದ ಕೆಲಸನೆಲ್ಲ ಮಾಡ್ತಾರೆ ಅಂತ ಒಂದೇ ಒಂದು ರೀಸನ್ಗೆ ನೀವು ಅವ್ರಿಬ್ರ ಬಗ್ಗೆ ಇಷ್ಟೊಂದು ಲೈಟ್ ಆಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗುತ್ತೆ. ಮತ್ತೆ ಈ ಮನೆ ಹಿರಿತಲೆ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡೋದು ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಲೇ ಚಂಪಾ, ಯಾರೇ ನೀನು ಗೊತ್ತು ತಾನೆ? ತೆಪ್ಪಗ್ ನಿಂತು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಟಾಕ್ ಮಾಡ್ತೀಯಲ್ಲ, ನಿಂಗೆ ಶೇಮ್ ಆಗಲ್ಲ? ಅಭಿ, ನಿಮ್ಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇವತ್ತು ಪದ್ದು ಬಿಟ್ಲಿಂಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇನ್ನು 1 ವೀಕಲ್ಲಿ ಅವ್ರಿಬ್ರಿಗೂ ಕೆಲಸ ಕೊಡ್ಸೋ ಜವಾಬ್ದಾರಿ ನಿಮ್ದು. ನಮಸ್ಕಾರ ಅಣ್ಣ. ನಿಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ಲ ಅಣ್ಣ. ನನ್ನ ಹೆಸರು ಪಕ್ಕುದಿ ಅಂತ. ಏನಾಯ್ತು ಪದ್ದು? ಫ್ಯಾಮಿಲಿ ಪ್ಯಾಕು ಅಲ್ಲಾಡೋಯ್ತ್ಕೊಳು. ನೀವು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಬೆಳಕಿಂದ ಚಿಂತನೆ ನೀನ್ ಯಾವತ್ತಾದ್ರು ಸೋತಿದ್ದುಂಟಾ? ನಾನು ಸೋಲೋದು ಚಾನ್ಸೇ ಇಲ್ಲ. ನಾನು ಒಂದೇ ಒಂದು ಅವಾಜ್ ಹಾಕಿದ್ರೆ ಸಾಕು, ಎದುರಾಳಿ ಗಡ ಗಡ ನಡಿಗೆ ಸತ್ತೋಗ್ಬಿಡ್ತು. ಅಣ್ಣ ನಮಸ್ಕಾರ ಅಣ್ಣ. ಮೊನ್ನೆ ನಡೆದಿದ್ದ ಕುಸ್ತಿ ಬಂದಿದ್ದಲ್ಲಿ ನಿನ್ ಮೇಲೆ 1 ಲಕ್ಷ ರೂಪಾಯಿ ಕಟ್ಟಿದ್ದೆ ಅಣ್ಣ. ನೀನ್ ಗೆದ್ದಿದ್ದಕ್ಕೆ ನಂಗೆ 2 ಲಕ್ಷ ರೂಪಾಯಿ ಬಂತಣ್ಣ. ಅದಕ್ಕೆ 25,000 ರೂಪಾಯಿ ತಂದಿದ್ದೀನಿ, ಅರ್ಪಿಸ್ಕೋಬೇಕಣ್ಣ. ಅಣ್ಣ, ಮುಂದಿನ ವಾರ ನಡೆಯೋ ಕುಸ್ತಿ ಬಂದಿದ್ದಲ್ಲಿ ನಿನ್ ಮೇಲೆ 5 ಲಕ್ಷ ರೂಪಾಯಿ ಬೆಟ್ಟಿಂಗ್ ಕಟ್ತಾ ಇದ್ದೀನಿ ಅಣ್ಣ.
ನೀನೇ ಗೆಲ್ಲೋಗ್ ಬಿಡೋಣ. ಅದಕ್ಕೆ 50,000 ರೂಪಾಯಿ. ಸುಲಭವಾದ ಕೆಲಸ ಅಂತಂದ್ರೆ ಇನ್ಮೇಲೆ ಫಿಟ್ಟಿಂಗ್ ಕೊಟ್ಟಿಸ್ಕೊಳೋ ಸೋಲೋದು ಇಲ್ಲ ಅಂದ್ಮೇಲೆ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ನಾವು ನಿಮ್ಮ ಮೇಲೆ 1 ಲಕ್ಷ ರೂಪಾಯಿ ಬೆಟ್ಟಿಂಗ್ ಕಟ್ಬೋದಾ? ಚೂಜಿಬಿ 1 ಲಕ್ಷನ ಕಟ್ಕೊಳ್ಳಿ, ನಿಮ್ಗೆ 2 ಲಕ್ಷ ಗ್ಯಾರಂಟಿ. ಮಾತಾಡೋ. ಏನ್ ಅನ್ಕೊಂಡಿದ್ದೀರ ನಮ್ಮ ಗುರುಗಳನ್ನ? ಇದು ಬ್ರಿಟಿಷರು ಕೊಟ್ಟಿದ್ದು, ಇದು ಮಹಾರಾಜರು ಕೊಟ್ಟಿದ್ದು, ಇದು ರಾಣಿ ಅಪ್ಪಕ್ಕ, ಇದು ಸಂಚಿ ಹೊನ್ನಮ್ಮ. MLA MP ಗಳೆಲ್ಲ ಮೆಡಲ್ ಕೊಡ್ತೀನಿ ಅಂದ್ರು, ಇವರೇ ಬೇಡ ಅಂದ್ಬಿಟ್ರು. ಎಲ್ಲಿ ಹಗರಣ ಆಗುತ್ತೋ ಅಂತ. ಒಂದೇ ಒಂದು ವಾರದಲ್ಲಿ 1 ಲಕ್ಷ ರೂಪಾಯಿ ಲಾಭ ಅಂದ್ರೆ ಯಾರು ಬಿಡ್ತಾರೇನೋ? ಆದ್ರೆ 1 ಲಕ್ಷ ರೂಪಾಯಿ ಎಲ್ಲಿಂದ ತರೋದ? ನಮ್ ಜಾಜ್ ಕೊಡದೇ ಇರ್ತಾರ. ಮೊದಲೆಲ್ಲ ರೇಸ್ ಕುದುರೆ ಮೇಲೆ ಕಟ್ಟರು, ಆದ್ರೆ ಈ ಜಾಗಿಗಳು ತುಂಬಾ ಮೋಸ. ಯಾವ್ದೊಂದು ಗೆಲ್ಲಿಸ್ಬೇಕು, ಯಾವ್ದೊಂದು ಗೆಲ್ಸ್ಕೊಡು ಅಂತ ಫೋನ್ ಬರ್ತಾನೆ ಇರುತ್ತೆ. ನಾನಂಗಲ್ಲ, ಹೋಗ್ತೀನಿ, ಹೊಡಿತೀನಿ, ಗೆಲ್ತೀನಿ. ಯಾವತ್ತೋ ಒಂದು ದಿವಸ ಬೇಜಾದಾಗ ಸೋಲ್ತೀನಿ, ಆದ್ರೆ 99% ಗೆದ್ದೇ ಗೆಲ್ತೀನಿ. ಹಾಗಿದ್ರೆ ನಾವು 1 ಲಕ್ಷ ರೂಪಾಯಿ ತಂದು ಕೊಡ್ತೀವಿ, ಹೆಂಗಾನ ಮಾಡಿ ಗೆಲ್ಲಿಸ್ಕೊಡ್ಬೇಕಣ್ಣ. ನೀವು ಕಟ್ಟ 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಗ್ಯಾರಂಟಿ. ಅದ್ರ ಮೇಲೆ ಬಂದ್ರೆ ನಿಮ್ಮ ಹಣ ಬರ. ದಂಡ ಪಿಂಡಗಳಿಗೆ ದಿಸ್ ಇಸ್ ಟೂ ಮಚ್. ಅವರಿಬ್ರಿಗೂ ಇನ್ಸಲ್ಟ್ ಮಾಡ್ಬೇಕು ಅಂತ ಈ ರೀತಿ ಹಾಡು ಹೇಳ್ತಿದ್ದೇನೆ. ಇವ್ರಿಬ್ರು ಏನೋ ಸಾಧನೆ ಮಾಡ್ಕೊಂಡ್ ಬರ್ತಾರೆ, ಮನೆಗ್ ಬರ್ತಿದಾಗೆ ಆರತಿ ಮಾಡಿ ಒಳಗ್ ಕರ್ಕೊಂತ ನಮ್ಮ ಯಜಮಾನ್ರೆ ಹೇಳಿದ್ರು. ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂದೆ. ನಾನು ಅವ್ರನ್ನ ಕರ್ಕೊಂಡಿದ್ದೀನಿ. ಚಂಪಾ, ಇದೇ ರೀತಿ ಟಾಪ್ ಮಾಡ್ತಾ ಇದ್ರೆ ನಿನ್ನ ಮನೆಯಿಂದ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ನನ್ನ ಈ ಮನೆ ಕರ್ಕೊಂಡ್ಬಂದವ್ರು ನೀವೇನ್ರಿ? ಅಲ್ಲ ತಾನೆ, ಅಂದ್ಮೇಲೆ ನನ್ನ ಈ ಮನೆಯನ್ನ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಸೊಳ್ಳೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹೋಗಿ ಆರತಿ ಮಾಡಿಸ್ಕೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು. ರಾಜವ್ರೆ, ನಾವು ಎಂತ ಸಾಧನೆ ಮಾಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಅದೇನು ಅಂತ ಕೇಳಿದ ತಕ್ಷಣ ನೀವು ಆಶ್ಚರ್ಯದಿಂದ ಸತ್ತೋಗ್ತೀರ. ಇಬ್ರು ಏನಾದ್ರು ಅಚೀವ್ ಮಾಡ್ಕೊಂಡು ಬಂದೇ ಬರ್ತೀರಾ ಅಂತ. ನೀವೇನ್ ಅಚೀವ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಅಲ್ಲಿ ಹೇಳಿ, ಅಲ್ಲಿರೋ ಆ ವಿಷಯನ ಕೇಳಿ ಆಶ್ಚರ್ಯದಿಂದ ಸತ್ತೋಗಿ. ನಿಮ್ಮಿಬ್ರಿಗೂ ನಾನೇ ಮನಿ ಕೊಟ್ಟು ಕೊಟ್ಟು ಹಾಳು ಮಾಡ್ತಿದ್ದೀನಿ ಅಂತ ಯಾರೋ ಒಬ್ರು ಕಿಡಿಗೇಡಿ ಹೇಳ್ತಾ ಇದ್ರು. ಆಡೋ ಮಾತಿನ ಮೇಲೆ ಹಿಡ್ತಾ ಇಲ್ಲರಿ, ನಾನು ಕಿಡಿಗೇಡಿನ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಶೋಲ್ಡರ್ ಮುಟ್ಕೊಂಡು ನೋಡ್ಕೊಂಡು ಇದೆಲ್ಲ ಬೇಕಿತ್ತ? ನಿಮ್ಮ ಪಾಡಿ ನೀವು ಇದ್ದು ಬಿಡ್ರಿ. ಇಬ್ರು ಅದೇನ್ ಅಚೀವ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರು. ಅದನ್ನ ಕೇಳಿ ಹೊಟ್ಟೆಯಲ್ಲಿ ಬರ್ನ್ ಮಾಡ್ಕೊಳ್ಳಿ. ಜಾಜಿ ಅವರೇ, ನೀವು ನಮಗೆ 1 ಲಕ್ಷ ರೂಪಾಯಿ ಕೊಡಿಸ್ಬಿಟ್ರೆ ಒಂದೇ ಒಂದು ವಾರದಲ್ಲಿ ಅರ್ಥಾತ್ 7 ದಿನಗಳಲ್ಲಿ ನಾವು ನಿಮಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ. You mean money dumping scheme? ನಾಟ್ ಅಟ್ ಆಲ್. ಮತ್ತೇನಾ? ನೋಡಿ, ದುಡ್ಡು ಕೊಡೋದಷ್ಟೇ ನಿಮ್ ಕೆಲಸ, ನಿಮ್ಗೆ ಏನು ಕೊಡೋದಿಲ್ಲ. ದಟ್ ಇಸ್ ಅ ಸರ್ಪ್ರೈಸ್. ಅಭಿ, ಅದನ್ನ ಸರ್ಪ್ರೈಸ್ ಅಂತ ಮನಿ ಕೊಡ್ರಿ. ನೀವು ನನ್ನ ಮುಂದೆ ತಿಪ್ಪರ್ಲಾಗ ಹಾಕಿದ್ರು ಒಂದು ದಾಂಬಡಿನೂ ಕೊಡಲ್ಲ. ನೀವ್ ಕೊಡ್ಲಿಲ್ಲ ಅಂದ್ರೆ ಏನಂತೆ? ಒಂದು ಬಿಡ್ಲ ಡೋಂಟ್ ವರಿ, ಜಾಯಿಂಟ್ ಅಕೌಂಟ್ ಇಂದ ನಾನೇ 1 lakh ನ ಡ್ರಾ ಮಾಡಿ ಕೊಡ್ತೀನಿ. ನಮಸ್ಕಾರ ಅಣ್ಣ. ಅಣ್ಣ, ಯಾಕಣ್ಣ ಹೆಂಗ್ ಬೇಸ್ಕೊಂಡ್ಬಿಟ್ಟಿದ್ದೀರಾ? ಈಗ ತಾನೇ ಮೈಮುರಿ ಹೆಂಗೆ ಸಾಮ ಮಾಡಿದೀನಿ ಕಣ್ರು. ಅರ್ಪಿಸ್ಕೋಬೇಕು 1 ಲಕ್ಷ ರೂಪಾಯಿ. ಅಣ್ಣ ಹೇಳಿಸ್ಕೊಂಡ್ಬಿಡೋಣ ಒಂದ್ಸತಿ. ಲಕ್ಷ ಬರುತ್ತೆ, ಲಕ್ಷ ಹೋಗುತ್ತೆ. ನನಗೆ ದುಡ್ಡು ಮುಖ್ಯ ಅಲ್ಲ, ಮಾತು ಮುಖ್ಯ. ಮುಂದಿನ ವಾರ ಕುಸ್ತಿ ಪಂದ್ಯದಲ್ಲಿ ನೀನೇ ಗೆಲ್ತೆ ಬಿಡೋಣ. ನಾನು ಒಂದ್ಸರಿ ತೊಡೆ ತಟ್ಟಿ ಮೀಸೆ ತಿರುಗಿದ್ರೆ ಎದುರಾಳಿ ಮಕಡೆ ಮಾಡ್ಕೊಂಡ್ಬಿಡ್ತಾನೆ. ಅಣ್ಣ, ನಮ್ ದುಡ್ಡಿಗೇನ್ ಮೋಸ ಇಲ್ಲ ತಾನೆ? ಗೆದ್ರು 2 ಲಕ್ಷ, ಸೋದ್ರು 2 ಲಕ್ಷ. ಹೋಗಲ್ಲ ಅಣ್ಣ, ನಮ್ಗೆ ನಿಮ್ ಕೈ ಕಾಲು ಒತ್ತಬೇಕು ಅನಿಸ್ತದೆ, ಒತ್ಬೋದಣ್ಣ? ಒಬ್ಬ ಕಾಲು ಒಬ್ಬ ಕೈ ಒತ್ತಿ. ಶಿಷ್ಯ, ಹೋಗ ಕಾಲು ಸುತ್ತಂಬರ. ಯಾರ್ಗಣ? ನಿಮ್ಮೇ ಕಂಡ್ರು. ನನ್ನ ಮುದ್ದಿನ ಸೊಸೆ, ಅದೇನು ದುಡ್ಡು ಬರುತ್ತೆ ಅಂತ ಆ ದಂಡೆ ಪಿಂಡಿಗಳಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದ್ಯಲ್ಲ, ಬಂತಾ? ಆನ್ ದಿ ವೇ. ಎಲ್ಲವರೆಗೂ ಬರ್ತಾ ಇದೆ. ವಿಧಾನಸೌಧ ಗೊತ್ತಾ? ಗೊತ್ತು. ಈಗ ಅಲ್ಲಿದೆ. ಆಮೇಲೆ ಕೇರ್ ಸರ್ಕಲ್ ದಾಟ್ಕೊಂಡು ನಮ್ಮ ಮನೆಗೆ ಬರುತ್ತೆ. ಬಂದ್ಮೇಲೆ ಹೇಳಿ ಕಳಿಸ್ತೀನಿ, ಬಂದು ನೋಡಿ ಖುಷಿ ಪಡಿರಂತೆ. ಅಪರೂಪಕ್ಕೆ ಕರ್ಣ ಲೆಟರ್ನ ಓದಕ್ಕೆ ಟ್ರೈ ಮಾಡ್ತಾ ಇದೀನಿ, ಸೊ ಡೋಂಟ್ ಡಿಸ್ಟರ್ಬ್ ಮೀ. ರಿಯಲಿ ಶಿ ಇಸ್ ಅ ಕಿಡಿಗೇಡಿ. ಲೋಕ್ ಬಂತು, ಪ್ರಕೃತಿ ಅಣ್ಣ ಎದುರಾಳಿ ಮೇಲೆ ಬಿದ್ದ ಅಂತ ಇಟ್ಕೋ,
ಅವ್ನ್ ಪಟ್ಟಕ್ಕ ಎದುರಾಳಿ ಮೇಲೆ ಬೀಳದೆ ಬೇಕಾಗಿಲ್ಲ ಕಣ. ಒಂದ್ಸಲ ಮೀಸೆ ತಿರುವಿ ತೊಡೆ ತಟ್ಟದ ಅಂದ್ರೆ ಎದುರಾಳಿ ಮಕ್ಕಡೆ ಮಲಗ್ ಬಿಡ್ಬೇಕಂತ ಹೇಳಿಲ್ವಣ್ಣ. ದಂಡಪಿಂಡಗಳ ಈಗಲೂ ಆಗೋ ಬಿದ್ದೋಂಗ ಅವನೇ ಆ ಪೈಲ್ವಾನು. ಅವನ ಜೊತೆ ಏನ್ರಪ್ಪ ಇಬ್ರು ಮಾತುಕತೆ ನಡೆಸಿದ್ರೆ ಅದು ಸರ್ಪ್ರೈಸ್ ಸಾಕು, ಸುಮ್ಮನೆ ಇರಲೇ. ನೀವು ಆ ಪೈಲ್ವಾನ್ಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ನನಗೆಲ್ಲ ವಿಚಾರನೂ ಗೊತ್ತು ಕಂಡ್ರ. ಅಲ್ಲ ಕಂಡ್ರಲೆ, ಹೋಗಿ ಹೋಗಿ ಅವನು ನಂಬ್ಕೊಂಡು 1 ಲಕ್ಷ ರೂಪಾಯಿ ಕಟ್ಟಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯೇನ್ರ? ನಿಮ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ. ಮುಂದಿನ ವಾರದ ಕುಸ್ತಿ ಪಂದ್ಯದಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ. ಏನಾದ್ರು ಸೋಲ್ಬೇಕು ಅಂದ್ರೆ ಅವ್ರು ಬೇಜಾರಾಗಬೇಕು ಗೊತ್ತಾ? ಆ ಪಕ್ಷ ಅವನಿಗೆ ಮುಂದಿನ ವಾರನೇ ಬೇಜಾರಾಗ್ಬಿಡ್ತು ಅಂದ್ರೆ ಸುಮ್ಮನೆ ತಲೆ ಕೆಡಿಸ್ಬಿಡು. 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ. ನೀವು ಕೊಟ್ಟರೆ 1 ಲಕ್ಷ ರೂಪಾಯಿನ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಂತ ಈಗಲಾದ್ರೆ ನಿಮಗೆ ಗೊತ್ತಾಯ್ತೇನ್ರಿ? ಒಳ್ಳೆ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ಬಿಡಿ. ಹೋಗಿ ಹೋಗಿ ನಾನು ನಿಮಗೆ ಹೇಳ್ತೀನಲ್ಲ, ಅದೇನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ಆ ಪೈಲ್ವಾನ ಒಂದ್ಸಲ ಯಾವ್ದಕ್ಕೂ ನಮ್ಮ ಮನೆಗೆ ಕರ್ಸ್ಬಿಟ್ರೆ ತುಂಬ ನೋಡ್ಕೊಂಡ್ಬಿಡ್ತೀನಿ. ಕರ್ಸಕ್ಕಾಗತ್ತಾ? ಕರೆಸ್ತೀನಿ. ಏನಪ್ಪ ಇದುವರೆಗೂ ಯಾರ್ಯಾರ ಮೇಲೆ ಕುಸ್ತಿ ಮಾಡಿ ಗೆದ್ದಿದೀಯಪ್ಪ? ಮೊದಲು ಇವ್ರ ಹೆಂಡತಿ ಮೇಲೆ ಕುಸ್ತಿ ಮಾಡೋರು. ಇವ್ರು ಕಾಟ ತಾಳಲಾರ್ದೆ ಆ ಅಮ್ಮ ಯಾವಾಗ ಬಿಟ್ಟೋಯ್ತು ಅವಾಗಿಂದ ಕಾಣ್ಕೊಂಡವ್ರ ಮೇಲೆ ಕುಸ್ತಿ ಮಾಡಕ್ ಶುರು ಮಾಡೋರು. ಏನಾಗ್ಲಿ ನಿಮ್ಮ ಮನೆ ಹುಡುಗರು ಬಹಳ ಒಳ್ಳೆಯವರು. ಸಾಕು ಸುಮ್ಮನೆ ಇರ್ರಿ. ಅವ್ರು ಒಳ್ಳೆ ತನನೇ ಬಂಡವಾಳ ಮಾಡ್ಕೊಂಡು 1 ಲಕ್ಷ ರೂಪಾಯಿ ಇವರಿಂದ ಪೀಕ್ಸ್ ಇದೆಯಲ್ಲ, ಇದು ಸರಿನೇನ್ರಿ? ಒಂಥರ ಕುದುರೆಗಳಿದ್ದಂಗೆ ನಮ್ಮ ಪಡಿ ನಾವು ಕೂತಿರ್ತೀವಿ. ಯಾರೋ ಬರ್ತಾರೆ, ಬೆಟ್ಟಿಂಗ್ ಕೇಳ್ತಾರೆ, ಗೆಲ್ತಾರೆ, ಸೋಲ್ತಾರೆ, ಹೋಗ್ತಾರೆ. ಹಾಗೆ ಇವರು ನಮ್ಮ ಮೇಲೆ ಕಟ್ಟಿದ್ದಾರೆ. ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಬಾರ್ದು. ಅಲ್ಲ ಕಣ್ರಿ, ನಿಮ್ಮನ್ನ ನಂಬಿಕೊಂಡು ನಿಮ್ಮ ಮೇಲೆ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವೇ ತಲೆ ಕೆಡಿಸ್ಕೊಬೇಕು. ನಾವ್ಯಾಕೆ ತಲೆ ಕೆಡ್ಸ್ಕೋಣ? ಈಗ ನೋಡಿ, ಕೂದ್ರೆ ಆಗ್ಲಿ ಕಟ್ಟರೆ ಕೂಡಿ ಆಗ್ಲಿ ನಾವು ತಲೆ ಕೆಡ್ಸ್ಕೊತಾ ಬಿಟ್ರೆ ಹೋಗುತ್ತೆ, ಫೈಟ್ ಮಾಡುತ್ತೆ, ಗೆಲ್ಲುತ್ತೆ ಇಲ್ಲ ಸೋಲುತ್ತೆ. ಗೆದ್ದವ್ರಿಗೆ ಬೆಣ್ಣೆ, ಸೋದರ್ ಸುಣ್ಣ. ಪಾಂಡುಂಗ ಇವ್ರು ಕುಸ್ತಿ ಮಾಡದೆ ಬೇಡ ಕಣ. ಒಂದ್ಸಲ ಮೀಸೆ ತಿರುವಿ ತೊಡೆ ತಟ್ಟದ ಅಂದ್ರೆ ಎದುರಾಳಿ ಹೆಂಗೆ ಮಕ್ಕಡೆ ಮಲಗ್ ಬಿಡ್ಬೇಕು. ಇವ್ರು ಏನು ತಿರುಗೋದು ಬೇಡ, ತಟ್ಟೋದು ಬೇಡ. ಇವ್ರು 2 ಲಕ್ಷ ರೂಪಾಯಿನೂ ಬೇಡ. ಅಣ್ಣ ನಮ್ಮ ಹುಡುಗರೇ ನಿನ್ ಕೈಗೆ 1 ಲಕ್ಷ ರೂಪಾಯಿ ಕೊಟ್ಟಾರಲ್ಲ, ನಮ್ಮ 1 ಲಕ್ಷ ನಮ್ಗೆ ಕೊಟ್ಬಿಡೋಣ ಸಾಕು. ದುಡ್ಡು ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ. ನಮಗೆ ದುಡ್ಡು ಮುಖ್ಯ ಅಲ್ಲ, ಮಾತು ಮುಖ್ಯ, ಮನುಷ್ಯ ಮುಖ್ಯ. ಬಾವ ನೋಡಿದ್ರ ಬಾವ, ನಮ್ ಪ್ರಕೃತಿಗಳನ್ನ ಹೆಂಗಂತ ನೋಡಿದ್ರ ಅವ್ರು ನಮ್ಗೆ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಗೆದ್ರು 2 ಲಕ್ಷ ರೂಪಾಯಿ ಕೊಡ್ತೀನಿ, ಸೋತ್ರ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ನೋಡು ಸ್ವಲ್ಪ ಟಪ್ಪಂಗ್ ನಿಂತ್ಕೊಳ್ಳಲ್ಲೇ. ನಮ್ಮ 1 ಲಕ್ಷ ನಮಗೆ ಕೊಡೋದ್ರೆ ಅವಯ್ಯ ಇಲ್ಲ ಅಂತ ಕೂತವನೆ. ಇನ್ನು 2 ಲಕ್ಷ ಎಲ್ಲಿಂದ ತಂದು ಕೊಡ್ತಾನೆ? ನನಗೆ ವ್ಯಾಯಾಮ ಮಾಡಕ್ಕೆ ಗೊತ್ತಾಯ್ತು. ಅದೇ ನೀವೇನು ಯೋಚನೆ ಮಾಡ್ಕೊಂಬಿಡಿ, ದೇವ್ರ ಮೇಲೆ ಬಲ ಹಾಕಿ, ಗೆಲುವು ನಿಮ್ದೆ. ಏನು ಯಜಮಾನ್ರೆ, ಆ ದಂಡಪಿಂಡಗಳು ಹೋಗಿ ಹೋಗಿ ಆ ವಯ್ಯನಲ್ಲಿ 1 ಲಕ್ಷ ರೂಪಾಯಿ ಬೆಟ್ಟಿಂಗ್ ಕಟ್ಟಿದಾರಲ್ಲ, ಅವ್ರಿಗೇನಾದ್ರೂ ಬುದ್ಧಿ ಇದೆಯಾ ಅಂತ. ಚಂಪಾ, ಈ ರೀತಿ ಎಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಆ ಪ್ರಕೃತಿನು ಎಷ್ಟು ಕುಸ್ತಿಗಳನ್ನ ಗೆದ್ದಿದ್ದಾನೆ ಅಂತ ನಿಮ್ಗೆ ಗೊತ್ತೇನೆ? ನಿಮಗೆ ಗೊತ್ತಿದ್ಯಾ? ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಗೆಲ್ಲೋ ಮೂತಿ ಅಲ್ಲ, ಸೋಲೋ ಮೂತಿ ಅಂತ. ಯಜಮಾನ್ರೆ, ನಿಮ್ಮ 1 ಲಕ್ಷ ರೂಪಾಯಿಗೆ ಈಗಿಂದೀಗ್ಲೇ ಎಳ್ಳು ನೀರು ಬಿಟ್ಟುಬಿಡಿ. ಚಂಪಾಚಮ್ಮಲಿ, ನೀನ್ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಕಣೆ. ಯಾಕೋ ಏನೋ ಅವನು ನೋಡ್ತಾ ಇದ್ರೆ ಒಳ್ಳೆ ಹೊಲ್ಕಿತ್ತಿರೋ ಆವಿದ್ದಂಗಿದ್ದಾನೆ ಕಣೆ. ಅವನು ಎಲ್ಲೇ ಕುಸ್ತಿನಲ್ಲಿ ಗೆಲ್ತಾನೆ. ಏನೋ ವಯಸ್ಸಿನಲ್ಲಿದ್ದಾಗ ಕುಸ್ತಿ ಗೆದ್ದಿದ್ದಾನೆ ಅಂದ್ರೆ ನಾನು ಕೂಡ ನಂಬೋದಪ್ಪ. ಈಗ ವಯಸ್ಸಾಗೋಗಿದೆ ಅಂತವನ ಮೇಲೆ 1 ಲಕ್ಷ ರೂಪಾಯಿ ಬಂಡವಾಳ ಹೂಡೋರಲ್ಲ, ಇವ್ರ ತಲೆಯಲ್ಲಿ ಬುದ್ಧಿ ಇದೆಯಲ್ಲ, ಲದ್ದಿ ಇದೆಯಾ? ಮಿತಗಳು ಸಿಕ್ಕಾಗ ಒಂದಿಷ್ಟು ದುಡ್ಡು ಸಿಗುತ್ತಲ್ಲ, ಅದರಿಂದ ಹೊಟ್ಟೆ ತುಂಬಿಸ್ಕೊತಾನೆ ಅಷ್ಟೇ. ಜಾಜತ್ಗೆ ಹುಣಸೆ ಮರ ಮುಪ್ಪಾಗ್ಬೋದು, ಆದ್ರೆ ಹುಡುಗಿ ಮುಪ್ಪೆ ಕುಸ್ತಿ ಪಟ್ಟಿಗೆ ವಯಸ್ಸಾಗ್ಬೋದು. ಅವನ್ನ ಹಾಕೋ ವಯಸ್ಸಾಗಿತ್ತಾ? ಚೆನ್ನಾಗಿ ಡ್ರೈ ಫ್ರೂಟ್ಸು, ಹಣ್ಣು ಹಂಪಲನ್ನ ತಿನ್ಸಿ ಮದ ಗಜ ತರ ರೆಡಿ ಮಾಡಿ ಆ ಕಾಡ್ದೊಳಗೆ ಬಿಟ್ಟ ಅಂದ್ರೆ ಎದುರಾಳಿ ನಮ್ಮ ಮಕ್ಕಡೆ ಮಲಗಿಸ್ತಾನೆ, ನಮ್ಗೆ 2 ಲಕ್ಷ ರೂಪಾಯಿ ಕೊಡ್ತಾನೆ. ನಾಳೆನೇ ಅವನ್ನ ನಮ್ಮನೆ ಕರ್ಕೊಂಡ್ ಬಂದ್ರು. ಅವನಿಗೆ ಬೇಕಾಗಿರೋ ಫುಡ್ನ ತಿನ್ಸಿ ರೆಡಿ ಮಾಡೋಣ. ನಮ್ಮ ಹತ್ರ ದುಡ್ಡಿಲ್ಲ ಕಣ್ರಿ. ನೀವು ಮನೆಗೆ ಕೊಡ್ಲಿಲ್ಲ ಅಂದ್ರೆ ಈಗಾಗಲೇ ಬೆಟ್ಟಿಂಗ್ ಕಟ್ಟಿರೋ 1 ಲಕ್ಷನ ಕಳ್ಕೋಬೇಕಾಗತ್ತೆ. ನಿನಗೆ ವಯಸ್ಸಾಗೋಗಿದೆ, ನಿನ್ ಕೈಲಿ ಏನು ಕಿಸಿಯಕ್ಕಾಗಲ್ಲ ಅಂತ ಮನೆ ಮುಂದೆ ನೀನ್ ಆಡ್ಕೋತಾ ಇದ್ದಣ್ಣ. 1 ಲಕ್ಷ ರೂಪಾಯಿ ವಾಪಸ್ ಕೊಡ್ತೀಯ? ದುಡ್ಡಿದ್ರೆ ತಾನೆ ಕೊಡಕ್ಕೆ. ನೀನ್ ಯಾವ್ದೇ ಕಾರಣಕ್ಕೂ ಎದೆ ಗುಂದ್ಬೇಡಣ. ಆ ಕಾಡ್ದೊಳಗೆ ನುಗ್ಗಿ ಈ ಎದುರಾಳಿನ ಸದೆ ಪಡೆದು ಮಕ್ಕಡೆ ಮಲಗಿಸ್ಬಿಡತ್ತೆ. ಪೈಲ್ವಾನ್, ನಿಮ್ಗೆ ಯಾವ್ಯಾವ ವೆರೈಟಿ ಫುಡ್ ಬೇಕು ಅಂತ ನನ್ಗೆ ಹೇಳಿ, ನಾನು ಅರೇಂಜ್ ಮಾಡ್ತೀನಿ. ಅವ್ರಿಗೆ ಏನೇನು ಫುಡ್ ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳೆ. ಇನ್ನೇನು ಚಿತ್ರಾನ್ನನೋ ಮೊಸರನ್ನನೋ ಕೇಳ್ತಾರೆ. ನಾನು ಕಿಸಿ ಕೊಡಿ. ಚಪಾತಿಗಳು 12, ಮೊಟ್ಟೆ 12, ಹಾಲು 4 ಗ್ಲಾಸು, ಕೋಲ್ಡ್ ಬಾದಾಮಿ ಮಿಲ್ಕು 1 ತಮ್ಗೆ, 2 ಎಳೆ ಕೋಳಿ, ಕಂಡು ಬಿಟ್ಟಿರೋ 5 ಮೀನು. ಇಷ್ಟೇ ಸಾಕಾ? ಇದು ಮಧ್ಯಾಹ್ನ
ಮಾಡಿಸ್ಕೊಡ್ತೀನಿ. ಆದ್ರೆ ಕೆಲವು ಐಟಮ್ಗಳು ನಮ್ಮನೇಲಿ ಮಾಡಲ್ವಲ್ಲ. ಮಾಡ್ಲಿಲ್ಲ ಅಂದ್ರೆ ಏನಂತೆ? ಹೋಗ್ಲಿ ತರಿಸ್ಕೊಡೆ. ಏನು ಯಜಮಾನ್ರೆ ಸ್ವಲ್ಪ ಇಲ್ಲಿ ಬರ್ತೀರಾ? ಏನೇ ನಿನ್ನ ವರಾತ? ಈ ಭಯ್ಯ ಕೊಟ್ಟಿರೋ ಲಿಸ್ಟ್ ಅಲ್ಲಿರೋ ಐಟಮ್ಗಳನ್ನ ಮಾಡಕ್ಕೆ ನನ್ನ ಕೈಲಾಗಲ್ಲ. ಹೋಟ್ಲಿಂದ ತಂದ್ಕೊಡ್ಬೇಕಂತ ತಂದ್ಕೊಡ್ತೀನಿ. ಇಲ್ಲ ಮನುಷ್ಯನ ಇಷ್ಟೊಂದು ಯಾವನಾರು ಸಿಗ್ತಾರೇನ? ದಾನ ತಿಂದನೆ ಪೈಲ್ವಾನ್ರಾಗೋದು. ನೋಡ್ಬೇಕಂತ ನನಗೆ ತುಂಬಾ ಆಸೆ ಆಗ್ಬಿಟ್ಟಿದೆ ಅಣ್ಣ. ಯಾವಾಗ ತೋರಿಸ್ತೀಯ ಅಣ್ಣ? ಗಾಡಿ ಕೇಳಿತಿಲ್ಲ ಅವತ್ತು ಹೇಳಿಸ್ಕೊಂಡ್ಬಿಡು. ರೇ ಈ ವಯ್ಯ ಕೇಳಿದ್ನಲ್ಲ ನನ್ನ ಕೈ ತರ್ಸ್ಕೊಡಕ್ ಆಗಲ್ಲ ಕಣ್ರೆ. ಹೋಗಿ ತರಿಸ್ಕೊಟ್ಬಿಡು. ಈ ವಯ್ಯ ಕುಸ್ತಿಲಿ ಗೆಲ್ಲಲಿಲ್ಲ ಅಂದ್ರೆ ನಿನ್ನ 1 ಲಕ್ಷ ನೆಗದು ಬೀಳುತ್ತಲ್ಲ. ಊಟ ಸಖತ್ತಾಯ್ತು. ಎಲ್ಲೋ ಫುಟ್ಪಾತ್ ತಿನ್ನೋ ಬದಲು ಇನ್ನು ಇಲ್ಲಿಗೆ ಬರ್ಬೇಕಪ್ಪ. ತುಂಬಾ ಊಟ ಆಯ್ತು. ಕಣ್ ತುಂಬಾ ನಿದ್ದೆ ಮಾಡಿದ್ರೆ ಮತ್ತೆ ಊಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮನೆ ಯಜಮಾನ ಮನೆಗೆ ಬಂದಿದ್ದಾಯ್ತು. ಅದೇನ್ ಮಾಡಿದೀಯ ತಂದು ಬಡಿ? ತಂದು ಬಡಿಯೋದಕ್ಕೆ ಮನೆಗೆ ಏನಾದ್ರೂ ಉಳಿದಿದ್ರೆ ತಾನೆ. ಏನು ಏನು ನಿನ್ನ ಮಾತಿನ ಅರ್ಥ? ಎಲ್ಲ ಮುದಿ ಪೈಲ್ವಾನನ್ನೇ ತಿಂದಾಯ್ತು. ಅವನಿಗೆ ಬೇಕಾದ್ನೆಲ್ಲ ಹೋಟೆಲಿಂದ ತರಿಸ್ಕೊಟ್ನಲ್ಲ. ಹೋಟ್ಲಿಂದ ತಂದಿದ್ದನ್ನೆಲ್ಲ ತಿಂದ್ಮೇಲೆ ಮನೆ ಊಟನ ಸ್ವಲ್ಪ ರುಚಿ ನೋಡ್ತೀನಿ ಅಂತ ಹೇಳಿ ಇದ್ ಬಂದಿದ್ದ ಪಾತ್ರೆನೆಲ್ಲ ನೆಕ್ಕಿಟ್ಟಿದ್ದಾನೆ. ಬಂದು ಸೇರ್ಕೊಂಡಲ್ಲ ಮಗನೇ. ನಾನು ವಯಸ್ಸಾದವಳು ಕಣೋ. ಹೊಟ್ಟೆ ಹಸ್ಕೊಂಡಿದ್ದೆ, ಗ್ಯಾಸ್ ತುಂಬಿಕೊಳ್ಳುತ್ತೆ ಕಣೋ. ನನ್ಗಿನ್ನೂ ಚಿಕ್ಕ ವಯಸ್ಸು, ನಾನು ಹೆಂಗ್ ಉಪವಾಸ ಇರ್ಲಿ? ಮಾಡ್ಬಿಡ್ತೀವಿ ನೋಡು. ಆ ದಂಡ ಪಿಂಡಿಗಳು ನಿಮ್ಮ ಯಜಮಾನಪ್ಪ ಅವ್ನು ಮಾಡಿರೋ ಕೆಲಸದಿಂದಾನೆ ನಮ್ಗೆ ಈ ದುರ್ಗತಿ ಬಂದಿರೋದು. ಈ ಮನೇಲಿ ಇರೋವರೆಗೂ ನೀನು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ನಾನು ಹೊಟ್ಟೆ ಮೇಲೆ ಬಿಸಿನೀರ್ ಬಟ್ಟೆ ಹಾಕೊಂತ್ಯಾ? ಏನ್ ಬಂದಿದೆ ನಮ್ಮ ಯಜಮಾನ್ರಿಗೆ? ಏನ್ ಯಜಮಾನ್ರೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಕೈ ಹಿಡಿದ್ರೆ ಎಲ್ರಿಗೂ ಒಂದೊಂದ್ ಸ್ಪೂನ್ ಹಾಕ್ತೀನಿ. ಗೊತ್ತೇ ಶಬ್ದ ನನ್ ಕೈ ಕೇಳಕ್ ಆಗ್ತಾ ಇಲ್ಲ. ಏನಮ್ಮ ಈ ಜನರೇಟರ್ ಸೌಂಡ್ಗೆ ಮನೇಲಿ ಗಡಗಡ ಅಂತ ನಡುತ್ತಾ ಇದೆ. ಅವ್ನ ಮೂಗ್ನ ಸ್ವಲ್ಪ ಬಂದ್ ಮಾಡಿಸ್ಬಾರ್ದ? ಓಕೆ ಏನ್ ಜಜ್ಜಕ್ಕೆ ಮಸಾಲ ದೋಸೆಗೆ 200 ರೂಪಾಯಿ ಕೊಡ್ತೀರಾ? ನೋಡ ಪೈಲ್ವಾನು ಹೇಗ್ ಗೊರಕೆ ಹೊಡಿತಿದ್ದಾನೆ. ಎಪ್ಸಿ ಎಕ್ಸರ್ಸೈಸ್ ಮಾಡಕ್ ಹೇಳು. ಜಜ್ಜಕ್ಕೆ ಚೆನ್ನಾಗಿ ತಿಂದ ಮೇಲೆ ಚೆನ್ನಾಗಿ ಮಲಗಿದ್ರೆ ಫುಲ್ ಪ್ಯಾಕ್ಸ್ ಬರುತ್ತಂತೆ. ಬರಲ್ಲ, ಇವನ್ ತರ ಫ್ಯಾಮಿಲಿ ಪ್ಯಾಕ್ ಬರುತ್ತೆ. ಅಣ್ಣ ಕುಸ್ತಿ ಪಟ್ಟು ತಿಂದಿದ್ ಮಾತ್ರ ಇನ್ನು ತೊಳೆದೇ ಇಲ್ಲ, ಆಗ್ಲೇ ಇನ್ನೊಂದ್ಸತಿ ಊಟನಾ? ಪ್ರಕೃತಿನ ತಿಂದಿದ್ದು ಅರಗಬೇಕು ಅಂದ್ರೆ ಸ್ವಲ್ಪ ವ್ಯಾಯಾಮ ಮಾಡ್ಬೇಕಣ್ಣ. ಮತ್ತೆ ತಿನ್ನುವಂತ ಎಳೆ ಕುಳಿತಿದ್ದಲ್ಲ ಹಂಗೆ ನಿದ್ದೆ ಅಳಿತಾ ಇದೆ. ಕೂತ್ಕೊಳ್ಳಿ. ಈ ಕಂಬ ಕಂಡ ತಕ್ಷಣ ನಮ್ಮ ಕಡೆ ನಾಯಿಗಳು ಹಿಂಗೇನೆ ಕಾಲೆತ್ತದ. ಅದನ್ನು ನೋಡಿ ಕಾಬಾ ಸಾಕಿಯವ್ರೆ ತಮ್ಮಿಂದ ನನಗೊಂದು ಚಿಕ್ಕ ಸಹಾಯ ಆಗ್ಬೇಕಿತ್ತು. ಹೇಳಿ, ಯಾರು ಹೊಡಿಬೇಕು, ಎಲ್ಲಿ ಹೊಡಿಬೇಕು, ಯಾವಾಗ ಹೊಡಿಬೇಕು, ಯಾಕೆ ಹೊಡಿಬೇಕು? ನೀವೇ ವಿಷಯಕ್ಕೆ ಬಂದ್ರಿ ನೋಡಿ. ಅದು ನಮ್ಮ ಏರಿಯಾದಲ್ಲಿ ಒಬ್ಬ ಫಕರುದ್ದೀನ್ ಅಂತ ಹಳೇ ಕುಸ್ತಿಪಟು ಇದ್ದಾನೆ ಕಣ್ರೆ. ಗೊತ್ತು ಬಿಟ್ರೆ ಗರಡಿ ಅವನು. ಆ ಗರಡಿ ಅವನ್ನ ಹಂಗಂಗೆ ಜರಡಿ ಆಡ್ಬಿಡ್ತೀನಿ. ಅದು ಆಕ್ಚುಲಿ ನಾನೇ ಜರಡಿ ಆಡ್ಬಿಡ್ತಿದ್ದೆ. ಈ ಸತ್ತಾವನೇನು ಹೊಡಿಯೋದು ಅಂತ ನಿಮ್ಮ ಕೈ ಜರಡಿ ಆಡಿಸ್ತಾ ಇದ್ದೀನಿ ಅಷ್ಟೇ. ಅದು ಈಗ ನೀವು ಏನ್ ಮಾಡ್ಬೇಕು ಗೊತ್ತಾ, ನಿಮ್ಗೂ ಅವನಿಗೂ ಕುಸ್ತಿ ಸ್ಪರ್ಧೆ ಇಡ್ತೀವಿ. ನೀವು ಕುಸ್ತಿ ಆಡ್ತಾ 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 ಸೋತೋಗ್ಬಿಡ್ಬೇಕು. ಅವೆಲ್ಲ ನಡೆಯಲ್ಲ ರೀ. ನನಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ, ಅದರಲ್ಲೂ ಲೇಡೀಸು. ನಾನು ಸುಮ್ಮನೆ ಸೋತೆ ಅಂತ ಗೊತ್ತಾದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅದು ನೋಡಿ ಕಾಬಾ ಸಾಕಿಯವ್ರೆ, ಇಲ್ಲಿ ಏನಾಗಿದೆ ಅಂದ್ರೆ ಅವನು ಗೆಲ್ತಾನೆ ಅಂತ ನಮ್ಮ ಮನೆ ಮಂದಿ ಅವನ ಕೈಗೆ 1 ಲಕ್ಷ ರೂಪಾಯಿ ಕೊಟ್ಟು ಪಂದ್ಯ ಕಟ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಆ ದುಡ್ಡು ನಾನು ವಾಪಸ್ ಪಡಿಲೇಬೇಕು. ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನೀವು. ಅವೆಲ್ಲ ನಡೆಯಲ್ಲ ರೀ. ಗೆದ್ರು ತಾಕತ್ತಿಂದ ಗೆಲ್ಬೇಕು, ಸೋತ್ರು ತಾಕತ್ತಿಂದ ಸೋಲ್ಬೇಕು. ನಿಮ್ಗೆ ತಾಕತ್ತಿದ್ಯಾ? ತಾಕತ್ತಿದ್ಯಾ ಅಂದ್ರೆ ನಿಮ್ಗೆ ನಾನು ಗೆಲ್ತೀನಿ, ನನ್ನ ಮೇಲೆ ಬೆಟ್ಟಿಂಗ್ ಕಟ್ರಿ. ಜಾಸ್ತಿ ಅಮ್ಬಿಡ ಪಿಚ್ಚಕ್ಕಂತ ಮಾಂಸ ಹಾಚಿಕೊಂಡ್ಬಿಡ್ತದೆ. ನಮ್ಮ ಪ್ರಕೃತಿನ ಅಣ್ಣನ ಜೊತೆ ಫೈಟ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಿಲ್ಲ. ನೀವಿಬ್ರು ದೇವ್ರ ಬಂದಾಗ ಬಂದ್ರೆ ನೋಡ, ನೀವು ಯಾರೋ ಕುಂಪು ಕಾಬಾ ಸಾಕಿ ಅಂತಪ್ಪ. ನಾನು ಯಾರ ಮೇಲಾದ್ರೂ ಫೈಟಿಂಗ್ ಮಾಡ್ಬೇಕು, ಯಾರ ಮೇಲಾದ್ರೂ ಕುಸ್ತಿ ಆಡ್ಬೇಕು ಅಂತ ನನ್ನ ತಲೆ ತಿಂತಾ ಇದ್ದ. ನಮ್ಮ ಪ್ರಕೃತಿನ ಕೈ ಮೇಲೆ ಮಾಡ್ಬಿಡ್ಲಿ ಬಿಡ್ರ. ಏನಂತೀರ? ನನ್ನ ಮೇಲೆ ಕುಸ್ತಿ ಆಡ್ತೀನಾ? ನೀವ್ ಯಾವತ್ತು ಹೇಳ್ತಾರೆ ಅವತ್ತೇ ಆಡ್ತೀನಿ. ಈಗ ಕುಸ್ತಿ ಪಂದ್ಯಾವಳಿ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಜಸ್ಟ್
ಈಗ ಕಾದಾಟ ಶುರುವಾಗ್ತಿದೆ. ಈ ಕಾದಾಟದಲ್ಲಿ ಯಾರು ಗೆಲ್ತಾರೆ ಅಂತ ನೀವೇ ಕಾದು ನೋಡಿ. ಈ ಪಂದ್ಯದಲ್ಲಿ ಕುಂಕು ಕವಾಸಕಿ ಅವರು ಗೆದ್ದಿದ್ದಾರೆ. ಪುಣ್ಯಾತ್ಮನಪ್ಪ ನೀನು, ಕೊಯ್ಲು ತುಂಬಾ ದುಡ್ಡು ಹೊಡೆದು ಬಿಟ್ಟೆ. ಕುಂದಿರು ಸೋಲ್ತಾನ ಅಂತ 3 ಲಕ್ಷ ಕಟ್ಟಿದ್ದೆ ಬೇರೆ, 9 ಲಕ್ಷ ನಂದಲ್ಲ ಅಂತ ನನಗೆ ಬಂದ್ಬಿಡ್ತದೆ. ಗಂಡ್ಪಿನ್ಗಳು ಮಾತು ಕೇಳ್ಕೊಂಡು ಅನ್ಯಾಯವಾಗಿ 1 ಲಕ್ಷ ಕಳ್ಕೊಂಡ್ರಿ. ನೀನ್ ಚಂಪ ಮೊದ್ಲೇ ಸ್ಯಾಡ್ ಅಲ್ಲಿದ್ದೀನಿ, ನನ್ನ ಇನ್ನೂ ಸ್ಯಾಡ್ ಮಾಡ್ಬೇಡ ಬಂದ್ಕೊಂಡಿರೆ. ಯಾಕೆ ಚಿಂತೆ ಮಾಡ್ತೀರಿ ಬಾಯರ? ನೀವು ಕಳ್ಕೊಂಡಿರೋ 1 ಲಕ್ಷನ ನಿಮ್ಮ ಜಾಯಿಂಟ್ ಅಕೌಂಟ್ಗೆ ನಾನ ಕಟ್ತಾನೆ ಬಿಡ್ರಿ. ನಮ್ಮ ಜಾಯಿಂಟ್ ಅಕೌಂಟ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಹೂ ಅಯ್ಯೋ ನಾನು ಕಂಡ್ರೆ ಪಾಂಡ್ರಂಗ ಗಂಟೆಗಳೇ